ಈ ನಡುವೆ ಪೊಲೀಸರಿಗೆ ಒಂದು ಅನುಮಾನ ಬಲವಾಗಿ ಕಾಡ್ತಾ ಇದೆ. ಡಿ ಗ್ಯಾಂಗ್ಗೆ ಬೆಂಬಲವಾಗಿ ನಿಂತರ ಪಟ್ಟಣಗೆರೆ ಜಯಣ್ಣ ಅನ್ನೋದು. ಕೊಲೆ ನಡೆದ ಬಳಿಕ ಶೆಡ್ಗೆ ಜಯಣ್ಣ ಬಂದಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಲೆ ನಡೆದ ಬಳಿಕ ಶೆಡ್ಗೆ ಪಟ್ಟಣಗೆರೆ ಜಯಣ್ಣ ಅಂದ್ರೆ ಪಟ್ಟಣಗೆರೆ ಜಯಣ್ಣನೇ ಅಲ್ಲಿ ಲೀಸ್ಗೆ ಕೊಟ್ಟಿರೋದು. ಏನು ಮಾತನಾಡದಂತೆ ಶೆಡ್ನಲ್ಲಿದ್ದವರಿಗೆ ಜಯಣ್ಣ ಸೂಚನೆ ಕೊಟ್ರ. ಪೊಲೀಸರ ಮುಂದೆ ಏನು ಹೇಳಬೇಡಿ ಅನ್ನೋ ಸೂಚನೆ ಜಯಣ್ಣ ಕಡೆಯಿಂದ ಬಂದಿತ್ತು ಅನ್ನೋ ಸಾಕ್ಷ್ಯನಾಶ ಮಾಡುವಂತೆ ಸೂಚನೆ ಕೊಟ್ಟಂತೆ ಪಟ್ಟಣಗೆರೆ ಜಯಣ್ಣ ಶೆಡ್ನಲ್ಲಿ ನಡೆದಂತ ಘಟನೆಯ ಬಗ್ಗೆ ಬಾಯಿ ಬಿಡದಂತೆ ಜಯಣ್ಣ ಎಲ್ರಿಗೂ ಕೂಡ ತಿಳಿಸಿದ್ರು ಅಂತ. ಇದು ಈಗ ಆರಂಭದಲ್ಲಿ ಈ ಎಲ್ಲ ಘಟನಾವಳಿಗಳಾದಾಗ ಜಯಣ್ಣ ಕೂಡ ಟಿವಿ9 ಜೊತೆ ಮಾತನಾಡಿದ್ರು. ಇಲ್ಲೇನಾಗಿದೆ ಘಟನೆ ನಿಜಕ್ಕೂ ಗೊತ್ತಿಲ್ಲ, ಆದರೆ ಪೊಲೀಸರ ತನಿಖೆ ಏನಿರುತ್ತೆ ನಾನು ಸಂಪೂರ್ಣವಾಗಿ ಅದಕ್ಕೆ ಸಾಥ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಆದರೆ ಪೊಲೀಸರೇ ವಿಚಾರಣೆಯ ಸಂದರ್ಭದಲ್ಲಿ ಜಯಣ್ಣನ ಕರೆಸಿ ಅಲ್ಲಿ ವಿಚಾರಣೆ ನಡೆಸಿದ್ರು ಪೊಲೀಸ್ ಅಧಿಕಾರಿಗಳು. ವಿಚಾರಣೆ ವೇಳೆ ಸಹಕಾರ ನೀಡುವುದಾಗಿ ಒಪ್ಕೊಂಡಿದ್ರು. ಬಳಿಕ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಇಂದ ಹೇಳಿಕೆ ದಾಖಲಾಗುತ್ತೆ. ಕೋರ್ಟ್ನಲ್ಲಿ CRPC 164 ಅಡಿಯಲ್ಲಿ ಹೇಳಿಕೆ ದಾಖಲು. ಮತ್ತೊಮ್ಮೆ ಜಯಣ್ಣನ ಕರೆದು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಶೆಡ್ನ ಮಾಲೀಕರು ಪಟ್ಟಣಗೆರೆ ಜಯಣ್ಣ, ಅದನ್ನ ಲೀಸ್ಗೆ ನೀಡಲಾಗಿರುತ್ತೆ. ಈ ವೆಹಿಕಲ್ಗಳು ಯಾವ್ದಾವ್ದು ಸೀಸ್ ಆಗಿರುತ್ತೆ ಅದನ್ನೆಲ್ಲ ತಂದು ಅಲ್ಲಿ ನಿಲ್ಲಿಸಿರುವಂಥದ್ದು. ಯಾರು EMI ಕಟ್ಟಿರಲ್ಲ, ಫೈನಾನ್ಸ್ ವಿಚಾರವಾಗಿರ್ಬೋದು, CCB ಸಂಬಂಧಪಟ್ಟ ಹಾಗೆ ವೆಹಿಕಲ್ಗಳು, ಅದೆಲ್ಲವನ್ನು ಕೂಡ ಅಲ್ಲಿ ಆ ಶೆಡ್ನಲ್ಲಿ ಇರಿಸಲಾಗಿತ್ತು. ಅದರ ಮಾಲೀಕರು ಪಟ್ಟಣಗೆರೆ ಜಯಣ್ಣ. ಆರಂಭದಲ್ಲಿ ಟಿವಿ9 ಜೊತೆ ಕೂಡ ಮಾತನಾಡಬೇಕಾದ್ರೆ ನಾನು ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ, ಈ ಘಟನೆ ಏನಾಗಿದೆ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿದರು. ಆದರೆ ಈಗ ಪೊಲೀಸರ ವಿಚಾರಣೆಯಲ್ಲಿ ಒಂದಷ್ಟು ವಿಚಾರಗಳು, ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ. ವಿಚಾರಣೆ ವೇಳೆ ಸಹಕಾರ ನೀಡೋದಾಗಿ ಹೇಳಿದಂಥ ಜಯಣ್ಣ ನಂತರ ಅಂದರೆ ಅದಕ್ಕಿಂತ ಮುಂಚೆ ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಈಗ ಪೊಲೀಸರಿಗೆ ಕಾಡ್ತಾ ಇದೆ. ಟಿವಿ9ನಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ಸ್ಫೋಟಕ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ವಿನಯ್ ಮೊಬೈಲ್ಗೆ ಬಂದಿದ್ದ ವಿಡಿಯೋ ರಹಸ್ಯ ಬಯಲಾಗಿದೆ. A10 ವಿನಯ್ ಮೊಬೈಲ್ನಲ್ಲಿದ್ದಂಥ ವಿಡಿಯೋಗೆ ಸಿಕ್ಕಿದ ಉತ್ತರ. ತನಿಖೆಯಲ್ಲಿ ಮೊಬೈಲ್ನಲ್ಲಿದ್ದಂಥ ಸಾಕ್ಷ್ಯದ ಬಗ್ಗೆ ಸತ್ಯ ಬಯಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಮಾಹಿತಿ ಟಿವಿ9ಗೆ ಲಭ್ಯ ಆಗಿದೆ. ವಿನಯ್ ಮೊಬೈಲ್ಗೆ ಬಂದಿದ್ದ ವಿಡಿಯೋ ರಹಸ್ಯವನ್ನ ಬಯಲು ಮಾಡಲಾಗಿದೆ. A10 ವಿನಯ್ ಮೊಬೈಲ್ನಲ್ಲಿದ್ದ ವಿಡಿಯೋಗೆ ಸಿಕ್ಕಿದೆ ಉತ್ತರ. ತನಿಖೆಯಲ್ಲಿ ಮೊಬೈಲ್ನಲ್ಲಿದ್ದ ಸಾಕ್ಷ್ಯದ ಬಗ್ಗೆ ಸತ್ಯ ಬಯಲಾಗಿದೆ. ವಿನಯ್ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸ್ಫೋಟಕ ಮಾಹಿತಿ ಈಗ ಬಹಿರಂಗವಾಗಿರೋದು. ವಿನಯ್ ಈ ಹೋಟೆಲ್ ಉದ್ಯಮಿ, ದರ್ಶನ್ ಆಪ್ತರಲ್ಲಿ ವಿನಯ್ ಕೂಡ ಒಬ್ರು. ಈ ವ್ಯಕ್ತಿಯ ಮೊಬೈಲ್ಗೆ ಬಂದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ ವಿನಯ್ ಪಾರ್ಟಿ ಮಾಡಿದ್ರು. ಅದು ಸಾಮಾನ್ಯವಾಗಿ ಸ್ಟೋನಿ ಬ್ರೂಕ್ನಲ್ಲಿ ಆಗುವಂಥ ವಿಚಾರ. ಈ ವೇಳೆ ವಿನಯ್ಗೆ ಪವನ್ ಫೋಟೋ ವಿಡಿಯೋವನ್ನ ಕಳಿಸಿದ್ದಾನೆ ಅಂತ ಗೊತ್ತಾಗಿದೆ. ನೀವು ಹೇಳಿದ ವ್ಯಕ್ತಿ ಇವನೇನಾ ಅಂತ ಫೋಟೋ ವಿಡಿಯೋವನ್ನ ರವಾನೆ ಮಾಡಲಾಗಿದೆ. ನೀವು ಹೇಳಿದಂಥ ವ್ಯಕ್ತಿ ಈತನನ್ನ ಮೆಸೇಜ್ ಮಾಡುವಂಥ ವ್ಯಕ್ತಿ. ಇದನ್ನು ನೋಡಿದ ದರ್ಶನ್ ಪವಿತ್ರ ಜೊತೆ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ನಂತರ ಈ ಮೊಬೈಲ್ಗೆ ಕಳಿಸಲಾಗಿರುತ್ತೆ ಫೋಟೋವನ್ನ. ಇದನ್ನು ನೋಡಿದ ದರ್ಶನ್ ಹಾಗೂ ಪವಿತ್ರ ಶೆಡ್ಗೆ ಬಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಲಾಗಿದೆ. ಅಲ್ಲಿಂದ ಶುರುವಾಯಿತು ಈ ಲಿಂಕ್. ಎಲ್ಲಿಂದ ಈ ಫೋಟೋ ಬರುತ್ತೋ ಫೋಟೋ ಕಳಿಸ್ತಾರೆ ವಿನಯ್ಗೆ. ವಿನಯ್ಗೆ ಫೋಟೋ ಬಂದ ಮೇಲೆ ಅದನ್ನು ತೋರಿಸಿದ್ದಾರೆ. ನಂತರ ಶೆಡ್ಗೆ ಬಂದು ದರ್ಶನ್ ಪವಿತ್ರ ಇಬ್ಬರು ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂಥದ್ದಾಗಿದೆ. ವಿನಯ್ ಮೊಬೈಲ್ನಲ್ಲಿ ಇದ್ದಂಥ ಮಾಹಿತಿ ಇದ್ದೇನೆ. ಇದನ್ನ ಕರೆತರುವ ಸಂದರ್ಭದಲ್ಲಿ ಏನೇನಾಗಿತ್ತು ಫೋಟೋವನ್ನು ಕೂಡ ಕಳಿಸಲಾಗಿತ್ತು ವಿನಯ್ಗೆ. ಅದಾದ್ಮೇಲೆ ವಿನಯ್ ಆ ಫೋಟೋವನ್ನು ತೋರಿಸುವಂಥದ್ದಾಗುತ್ತೆ. ಬಳಿಕ ಮತ್ತೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಬಂದು ಪಾರ್ಟಿ ಮಾಡ್ತಾರೆ. ಅಲ್ಲಿ ಕೆಲ ನಿಮಿಷಗಳಲ್ಲಿ ವಿನಯ್ ಮೊಬೈಲ್ಗೆ ಅಪರಿಚಿತ ನಂಬರ್ನಿಂದ ಒಂದು ವಿಡಿಯೋ ಬರುತ್ತೆ. ಅದು ರೇಣುಕಾಸ್ವಾಮಿ ಮೃತಪಟ್ಟಿರುವ ಬಗ್ಗೆ ಇರುವ ವಿಡಿಯೋ ಅಂತ ಆಗಿರುತ್ತೆ. ಆ ವಿಡಿಯೋನ ದರ್ಶನ್ಗೆ ತೋರಿಸಿದ್ದ A10 ವಿನಯ್, ಆತ ಸತ್ತು ಹೋಗಿರುವಂಥ ವಿಡಿಯೋ. ಈ ವೇಳೆ ಏನೋ ಮಾಡಿದ್ರಿ ಅಂತ ಮನೆಗೆ ನಟ ದರ್ಶನ್ ಹೋಗ್ತಾರೆ. ಅಪರಿಚಿತ ನಂಬರ್ ಬಗ್ಗೆನೂ ಕೂಡ ತನಿಖೆ ಮುಂದುವರಿಸಿರುವಂತಹ ಪೊಲೀಸರು. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಶೆಡ್ಗೆ ಬಂದ ಮಾಲೀಕ ಜಯಣ್ಣ ಯಾರು ಈ ಬಗ್ಗೆ ಮಾತನಾಡದಂತೆ ಸಾಕ್ಷ್ಯನಾಶ ಮಾಡುವಂತೆ ಕೂಡ ಸೂಚನೆ ನೀಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರೋದು. ಈಗ ಶೆಡ್ನಲ್ಲಿ ನಡೆದ ಘಟನೆ ಬಗ್ಗೆ ಎಲ್ಲೂ ಕೂಡ ಬಾಯಿ ಬಿಡದಂತೆ ತಿಳಿಸಲಾಗಿತ್ತು ಅಂತ ಕೂಡ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಮಾಹಿತಿ ಈಗ ಬಹಿರಂಗವಾಗ್ತಾ ಇರೋದು. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಕೊಂಡು ಬಂದ ದಿನದ ವಿಡಿಯೋ ಅದು. ಒಂದು ಫೋಟೋ ಆರಂಭದಲ್ಲಿ, ಅದಾದ ನಂತರ ವಿಡಿಯೋ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಮತ್ತು ವಿನಯ್ ಮುಂತಾದಂಥವರು ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಆಗ ಫೋಟೋ ವಿಡಿಯೋನ ವಿನಯ್ಗೆ ಪವನ್ ಕಳಿಸಿದ್ದಾನೆ.